ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ನ ಕಾಟನ್ಪೇಟೆಯಲ್ಲಿ ಇರುವಂಥ SGT ಅಥವಾ ಸಿಲ್ವರ್ ಗಿಫ್ಟ್ರಿ ಅವರ ಲೇಟೆಸ್ಟ್ ಆಗಿ ಬಂದಿರುವಂಥ ಜರ್ಮನ್ ಸಿಲ್ವರ್ ಐಟಮ್ಗಳ ಕಲೆಕ್ಷನ್ಸನ್ನು ನೋಡೋಣ. ಈ ಗೌರಿ ಗಣೇಶ ಹಬ್ಬಕ್ಕೆ ಬಂದಿರುವಂಥ ಹೊಸ ಕಲೆಕ್ಷನ್ಸ್ ಇರುತ್ತೆ. ಹಾಗೆ ಗಣೇಶನ ಒಂದು ಐಡಲ್ಸ್ಗಳು ಕೂಡ ಸಾಕಷ್ಟು ಇರುತ್ತೆ. ಫ್ರೆಂಡ್ಸ್, ನೀವು ಕೊನೆಯವರೆಗೂ ನೋಡ್ತಾ ಹೋಗಿ ನಿಮಗೆ ಸಾಕಷ್ಟು ಕಲೆಕ್ಷನ್ಸ್ ನೀವು ನೋಡ್ಬೋದು. ಆ್ಯಂಡ್ ಸಿಲ್ವರ್ ಗಿಫ್ಟ್ರಿ ಅವ್ರದ್ದು ಆನ್ಲೈನ್ ಕೂಡ ಶಾಪಿಂಗ್ ಇರುತ್ತೆ. silvergiftry.in ಅಂತ ಹೇಳಿ ನೀವು ಲಾಗಿನ್ ಆಗ್ಬೋದು. ಇಲ್ಲ ವಾಟ್ಸಪ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ. 2 ನಂಬರ್ ಕೂಡ ಕೊಟ್ಟಿದ್ದೀನಿ. ಸೊ 2 ನಂಬರಲ್ಲಿ ನಿಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಡಿಸೈನ್ ಎಷ್ಟಾಗಿದ್ರೆ ಸ್ಕ್ರೀನ್ಶಾಟ್ ಕಳಿಸಿ. ಹಾಗೆ ವಿಡಿಯೋ ಕಾಲ್ ಮಾಡೋದಿದ್ರೆ ಅವ್ರು ನಿಮಗೊಂದು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಅಂದರೆ ಟೈಮನ್ನು ಶೆಡ್ಯೂಲ್ ಮಾಡ್ತಾರೆ. ಆ ಟೈಮ್ಗೆ ಅವರು ನಿಮಗೆ ವಿಡಿಯೋ ಕಾಲ್ ಮಾಡಿ ಕೂಡ ತೋರಿಸ್ತಾರೆ. ಆ್ಯಂಡ್ ಸಿಲ್ವರ್ ಗಿಫ್ಟ್ರಿಯಲ್ಲಿ ಹೊಸದಾಗಿ ಬಂದಿರುವಂಥ ಕಲೆಕ್ಷನ್ಸ್ ನೋಡಬೇಕು ಅಂದರೆ ಅವ್ರದ್ದು ಇನ್ಸ್ಟಾಗ್ರಾಮಿನ ಪೇಜ್ ಲಿಂಕ್ ಇದೆ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಕೂಡ ಚೆಕ್ ಮಾಡಿ. ಹಾಗೆ ಫೇಸ್ಬುಕ್ಕಿನ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ವಾಟ್ಸಪ್ ಗ್ರೂಪಿನ ಲಿಂಕಲ್ಲಿ ನೀವು ಕೂಡ ಜಾಯ್ನ್ ಆಗಿ ನೀವು ಕೂಡ ರೀಸೆಲ್ಲಿಂಗ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ಇವಾಗ 1 by 1 ಕಲೆಕ್ಷನ್ಸ್ ತೋರಿಸ್ತಾ ಹೋಗ್ತೀನಿ. ಸಿಂಗಲ್ ಕೂಡ ಕೊರಿಯರ್ ಮಾಡ್ತಾರೆ. ಸೊ ಮಿಸ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ ಫ್ರೆಂಡ್ಸ್. ಇಲ್ಲಿ ನಿಮಗೆ 3 ಟೈಪ್ಸ್ ಕ್ವಾಲಿಟಿ ಐಟಮ್ಸ್ಗಳು ಇರುತ್ತೆ. ಅಂದರೆ ಒಂದು ನಾರ್ಮಲ್ ಆದಂಥ ಜರ್ಮನ್ ಸಿಲ್ವರ್ ಇರುತ್ತೆ, ಇನ್ನೊಂದು ಆ್ಯಂಟಿಕಲ್ಲೇ ಕೂಡ ನಿಮಗೆ 2-3 ಟೈಪ್ಸಲ್ಲಿ ಆ್ಯಂಟಿಕ್ ಜರ್ಮನ್ ಸಿಲ್ವರ್ ಐಟಮ್ಗಳು ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಸಿಲ್ವರ್ ಗಿಫ್ಟ್ರಿ ಅವರ ಗೋಡೌನ್ ಬಂದು ಬ್ಯಾಂಗ್ಳೂರ್ನ ಕಾಟನ್ಪೇಟೆಯಲ್ಲಿ ಇರುತ್ತೆ. ಶಾಪ್ಗೆ ಹೇಗೆ ಹೋಗೋದು ಅಂತೇಳಿ ನಾನು ನಿಮಗೆ ಕೊನೆಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗೂಗಲ್ ಮ್ಯಾಪಿನ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದನ್ನು ಹಾಕೊಂಡು ಕೂಡ ನೀವು ಹೋಗ್ಬೋದು. ಹಲೋ. ಓಕೆ, ನೀವು ಕಸ್ಟಮರಾ? ಎಸ್. ಓಕೆ, SGTಯಲ್ಲಿ ತೊಗೊಂಡಿರುವಂಥ ಪ್ರಾಡಕ್ಟ್ ನಿಮಗೆ ಇಷ್ಟ ಆಯಿತಾ? ತುಂಬ ಚೆನ್ನಾಗಿದೆ. ಆ್ಯಂಡ್ ಕಂಪ್ಯಾರಿಟಿವ್ಲಿ ಇದಕ್ಕೂ ಸಿಲ್ವರ್ಗೂ ಏನೂ ಡಿಫ್ರೆನ್ಸ್ ಇಲ್ಲ, ಈ ಥರನೇ ಇದೆ. ಓಕೆ. ಆ್ಯಂಡ್ ವೆರಿ ನೈಸ್. ಓಕೆ. ಸಿಲ್ವರ್ಗಿಂತ ಒಂದು ಸ್ವಲ್ಪ ವೆಯ್ಟ್ ಕಮ್ಮಿ ಇದ್ರೂ ಬಟ್ ಇಟ್ ಇಸ್ ವೆರಿ ನೈಸ್. ಸಿಲ್ವರ್ಗೂ ಇದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಡಿಫಬಲ್ ಅಲ್ವಾ? ಪ್ರೈಸ್ ಪ್ರೈಸ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಗುಡ್. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಫಿನಿಶಿಂಗ್ ಕೂಡ ಅಷ್ಟೇ ಅಲ್ವಾ? ಸಿಲ್ವರ್ ಥರ ಬರುತ್ತೆ. ಸೊ ನಿಮ್ಗೆ ಸ್ಯಾಟಿಸ್ಫೈ ಆಯ್ತಾ? ಹಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ, ನಮ್ಮ ವಿಡಿಯೋ ನೋಡೋರ್ಗೂ ಕೂಡ ನೀವು ರೆಫರ್ ಮಾಡ್ತೀರಾ? SGTಗೆ ಬರ್ಬೋದು. 100% ಶೋರ್. ಆ್ಯಂಡ್ ಇದ್ರ ಮೇಂಟೆನೆನ್ಸ್ ಬಗ್ಗೆ ಎಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇಟ್ ಇಸ್ ಹೌ ನಾವು ಯಾವ ತರ ಇಟ್ಕೊಂತೀವೋ ಆ ತರ. ಓಕೆ. ಸೊ ನಿಮಗೆ ಸ್ಯಾಟಿಸ್ಫೈ ಆಗಿದೆ? ತುಂಬಾ ಚೆನ್ನಾಗಿದೆ. ಓಕೆ ಮ್ಯಾಮ್, ಥ್ಯಾಂಕ್ಸ್. ಇದಕ್ಕೆ ಲಿಡ್ಸ್ ಬರುತ್ತೆ. ಓಕೆ. ರಿಮೂವಬಲ್ ಮಾಡ್ಕೋಬಹುದು. ಬೌಲ್ಸ್ ಕೂಡ ರಿಮೂವಬಲ್. ಓಕೆ. ಈ ತರ ರಿಮೂವ್ ಮಾಡಬಹುದು. ರಿಮೂವ್ ಮಾಡಬಹುದು. ಇದಕ್ಕೆ ಮೇಲ್ಗಡೆ ಇನ್ನು ಲಿಡ್ಸ್ ಕೂಡ ಬರುತ್ತೆ. ಓಕೆ. ಕ್ರಿಸ್ಟಲ್ ಲಿಡ್ಸ್ ಕೂಡ ಕ್ರಿಸ್ಟಲ್ ಲಿಡ್ಸ್ ಬರುತ್ತಲ್ವಾ? ಇದು ನಿಮಗೆ ಕಲರ್ ಹೋಗಲ್ಲ. ಈ ಗೋಲ್ಡ್ ಪ್ಲೇಟಿಂಗ್ ಏನಿದೆ ಅದು ಹೋಗಲ್ಲ. ಇದು ಒಂದು ಸೈಜ್ ಅಲ್ಲೇ ಬರುತ್ತೆ ಸರ್? 15 ಇಯರ್ಸ್ ಕಲರ್ ಬರುತ್ತೆ. ಸೈಜ್ ಬಂದು ಇದು ಒಂದೇ ಬರುತ್ತೆ? ಒಂದೇ ಬರೋದು. ಪ್ರೈಸ್ ಎಷ್ಟು ಲಾಸ್ಟ್ ಬರುತ್ತೆ? ಟೈಮ್ ನಿಮಗೆ ಕಾರ್ ಮಾಡೆಲ್ ತೋರಿಸಿದ್ದೆ. ಆ ತರ. ಇದು ಬಂದು ಬೇರೆ ಮಾಡೆಲ್. ಓಕೆ, ಎಷ್ಟಾಗುತ್ತೆ ಇದು? ಇದು 4850. 4850. ವಾವ್, ಚೆನ್ನಾಗಿದೆ. ರಜಿನ್ ಐಡಲ್ ಲಕ್ಷ್ಮಿದು ರಜಿನ್ ಐಡಲ್. ಅವಾಗಲೇ ಗಣೇಶ ನೋಡಿದ್ವಲ್ಲ, ಆ ತರದ್ದು ಇದು ಲಕ್ಷ್ಮಿ ಐಡಲ್. ಓಕೆ, ತುಂಬಾ ಚೆನ್ನಾಗಿದೆ ನೋಡಿ. ವಿತ್ ನಿಮ್ಗೆ ಕೂಡ ಕಲರ್ ಇರುತ್ತೆ. ನಿಮ್ಗೆ 15 ಇಯರ್ಸ್ ಹತ್ರ ಕಲರ್ ಇರುತ್ತಾ? ಓಕೆ. ಇದಕ್ಕೆ ಎಷ್ಟಾಗುತ್ತೆ? ವಾಶ್ ಮಾಡಬಹುದು. 4500. 4500. ಓಕೆ. ಫಿಟ್ಟಿಂಗ್ ಆರ್ಟಿಕಲ್ಸ್ ಹೊಸದಾಗಿ ಬಂದಿದೆ. ದೊಡ್ಡ ಸೈಜ್ ದೀಪ. ಅಷ್ಟಲಕ್ಷ್ಮಿಗಳಿರ್ತಾರೆ. ಅಷ್ಟಲಕ್ಷ್ಮಿಯರು ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಕೂಡ ಇದೆ ನೋಡಿ. ಸಮಥಿಂಗ್ ಡಿಫರೆಂಟ್ ಆಗಿದೆ ಇದು. ಪ್ಯೂರ್ ಸಿಲ್ವರ್ ಅಲ್ಲಿ ಏನ್ ಮಾಡೆಲ್ ಇದೆಯೋ ಸೇಮ್ ಮಾಡೆಲ್ ಮಾಡಿದೀರಾ. ಓಕೆ. ಸೊ ಇದೆಲ್ಲ 9 ರೂಪೀಸ್ ಗ್ರಾಮ್ ಅಲ್ವಾ? ಹೌದು, 9 ರೂಪೀಸ್ ಗ್ರಾಮ್. ಡೈರೆಕ್ಟ್ ಆಗಿ ಶಾಪಿಗೆ ಬಂದ್ರೆ ಏನಾದ್ರು ಕಮ್ಮಿ ಮಾಡ್ತೀರಾ ಅಥವಾ ಕಮ್ಮಿ ಮಾಡ್ಕೊಡ್ತೀವಿ? ಓಕೆ. ಸೊ ನಿಮ್ಮ ಹತ್ರ ಕಡಿಮೆ ಇದು ಇರೋದು ಇದೆಯಲ್ಲ? ಕಡಿಮೆ ಇದು ಇದೆ. 5 ರೂಪೀಸ್ ಇಂದ 12 ರೂಪೀಸ್ ರೇಂಜ್ ವರೆಗೂ ಇಟ್ಟಿದೀವಿ. 12 ರೂಪೀಸ್. 5 ರೂಪೀಸ್ದು ಇದೆ, 9 ರೂಪೀಸ್ದು ಇದೆ, 12 ರೂಪೀಸ್ದು ಇದೆ. ಓಕೆ. ಸೊ ಇದು ಬೇಸ್ಡ್ ಆನ್ ಪ್ಲೇಟಿಂಗ್. ಇನ್ನೂ ಜಾಸ್ತಿ ಪ್ಲೇಟಿಂಗ್ ಬೇಕು ಅಂದ್ರೆ ಕಸ್ಟಮರ್ ಅಪ್ಗ್ರೇಡ್ ಮಾಡ್ಕೋಬಹುದು. ಓಕೆ ಸರ್. ಇನ್ನೂ ಜಾಸ್ತಿ ಬೇಕಾದ್ರೆ ಬೆಳ್ಳಿ ಟಚ್ ಮೇಲೆ ರೇಟ್ ಹೋಗುತ್ತೆ. ಓಕೆ. ಸೊ ಇದು ಒಂದು ಶಂಕು ಮತ್ತೆ ಚಕ್ರ 2 ಪೇರ್ ಅಲ್ಲಿ ಬರುತ್ತೆ. ಎಷ್ಟಾಗುತ್ತೆ ಸರ್ ಈ ಪೇರ್ಗೆ? ಇದು 5 kg ಬರುತ್ತೆ. ಜೊತೆಗೆ 5 kg ಬರುತ್ತೆ. ವೆಯ್ಟ್ 30 ಇಂಚಸ್ 32 ಇಂಚಸ್ ಬರುತ್ತೆ. 32 ಇಂಚಸ್. ಓಕೆ. ಆಂಟಿಕ್ ಜರ್ಮನ್ ಸಿಲ್ವರ್ ಪ್ಲೇಟ್ ಮತ್ತೆ ಇಂಪೋರ್ಟೆಡ್ ರೆಸಿನ್ ಐಡಲ್, ಲಕ್ಷ್ಮಿ ಐಡಲ್ಸ್. ಓಕೆ. ಈ ಪೂಜೆಗೆ ಇಟ್ಕೋಬಹುದಲ್ವಾ? ಯಾರಿಗೆ ಎಲ್ಲ ರೆಡಿ ಮಾಡಕ್ಕಾಗಲ್ಲ, ಈ ರೀತಿ ರೆಡಿಮೇಡ್ ಇರೋದು ಕೂಡ ಇಟ್ಕೊಳ್ಬಹುದು. ಓಕೆ. ವಿತ್ ಸೆಟ್ ತಗೋಬೇಕಾ ಅಥವಾ ಸಿಂಗಲ್? ನಿಮ್ಗೆ ಯಾವ ತರ ಬೇಕಾದ್ರೂ, ಬರೀ ಐಡಲ್ ಬೇಕು ಅಂದ್ರೆ ಐಡಲ್ ಸಿಗುತ್ತೆ, ಪ್ಲೇಟ್ ಬೇಕಾದ್ರೂ ಪ್ಲೇಟ್ ಸಿಗುತ್ತೆ. ಸೊ ಎಷ್ಟಾಗುತ್ತೆ ಈ ಲಕ್ಷ್ಮಿಗೆ? ಈ ಲಕ್ಷ್ಮಿ 8500. ಓಕೆ. ವಿತ್ ಸ್ಟೋನ್ ವರ್ಕ್ ಇರುತ್ತೆ. ಓಕೆ. ಇದಕ್ಕೆ ಎಷ್ಟಾಗುತ್ತೆ? ಪ್ಲೇಟ್ ಬಂದ್ಬಿಟ್ಟು 9 ರೂಪೀಸ್ ಗ್ರಾಮ್. 9 ರೂಪೀಸ್ ಪರ್ ಗ್ರಾಮ್. ವೇಟ್ ಮೇಲೆ ಅದು ಪ್ರೈಸ್ ಮೇಲೆ ಪ್ರೈಸ್. ಆನೆ ಮೇಲೆ ಲಕ್ಷ್ಮಿ, ಸೊಂಡ್ಲ ಮೇಲೆ ಪೋಲು, ಅದ್ರ ಮೇಲೆ ದೀಪ ಮತ್ತೆ ಗಜಲಕ್ಷ್ಮಿ, ಕಾಯಿನ್ ಲಕ್ಷ್ಮಿ ಇರುತ್ತೆ ನೋಡಿ. ಕಾಯಿನ್ ಲಕ್ಷ್ಮಿ ಇರುತ್ತೆ. ವಾವ್, ಚೆನ್ನಾಗಿದೆ ಅಲ್ಲ? ಸೊ 2 ಪೇರಾ ಸರ್? ಪೇರ್. ಓಕೆ. ಈ ಕಡೆ ಬಂದ್ರೆ ನೋಡಿ, ಇಲ್ಲಿ ಕೆಳಗಡೆ ಆನೆ ಇರುತ್ತೆ. 3 ಆನೆ ಇರುತ್ತೆ. 3 ಆನೆ ಇರುತ್ತೆ. ಅದೇ ಲೆಗ್ ತರ ಯೂಸ್ ಆಗುತ್ತಲ್ಲ ಆನೆ ಸೊಂಡ್ಲು ಬಂದು. ರಿಮೂವಬಲ್ ಇರುತ್ತೆ. ವಾಟರ್ ವಾಶ್. ಇದೆಲ್ಲ ಕಂಪ್ಲೀಟ್ ನಿಮ್ಗೆ ವಾಟರ್ ವಾಶ್ ಮಾಡ್ಬೇಕಷ್ಟೇ. ಇಲ್ಲಿ ಕಂಪ್ಲೀಟ್ ಕೆಲವರು ಹೇಳ್ತಾರೆ ಜಿಡ್ ಇರುತ್ತೆ ಅಂತ. ಡ್ರೈ ಪೌಡರ್ ಏನಾನ ಹಾಕಿ ಕ್ಲಾತ್ ಅಲ್ಲಿ ರಿಮೂವ್ ಮಾಡಿ ಆಮೇಲೆ ವಾಟರ್ ವಾಶ್ ಮಾಡಿದ್ರೆ ಲಾಂಗ್ ಲೈಫ್ ಬರುತ್ತೆ. ಓಕೆ. ಓಕೆ. ಹೌದು, ಎಣ್ಣೆ ಎಲ್ಲ ಇರುತ್ತಲ್ಲ ಸರ್? ಅದು ಜಿಡ್ಡು ಯಾವ್ದನ ಡ್ರೈ ಪೌಡರ್, ನೀವು ಕೋಲ್ಗೇಟ್ ಪೌಡರ್ ಆಗ್ಲಿ ಏನಾನ ಒಂದು ಡ್ರೈ ಪೌಡರ್ ಹಾಕಿ ಬಟ್ಟೆಯಲ್ಲಿ ರಿಮೂವ್ ಮಾಡ್ಬಿಟ್ರೆ ಆ
ಸ್ಟಿಂಜಿ ಎಲ್ಲ ಬಂದ್ಬಿಡ್ತದೆ ನಿಮ್ಗೆ. ಓಕೆ, ಆಮೇಲೆ ನೀವು ವಾಟರ್ ವಾಶ್ ಮಾಡಿದ್ರೆ ಸಾಕು. ಓಕೆ ಸರ್. ಇದೆಲ್ಲ ಪೇರ್ ಬರುತ್ತೆ, ಇದ್ರ ಜೊತೆಗೆ ಗಣೇಶ ಬರುತ್ತೆ. ಒಂದ್ ಸೈಡ್ ಗಣೇಶ, ಒಂದ್ ಸೈಡ್ ಬಂದ್ರೆ ಲಕ್ಷ್ಮಿ ಬರುತ್ತೆ. ಓಕೆ, ಇದು ಮಾಡಿಸ್ಕೋಬಹುದು 10-15 ಇಯರ್ಸ್ ಆದ್ಮೇಲೆ. ಓಕೆ, ರೀಪ್ಲೇಟಿಂಗ್ ಕೂಡ ಮಾಡಿ. ಸೊ ಎಷ್ಟು ದಿನ ಬಾಳಿಕೆ ಬರುತ್ತೆ ಸರ್ ಅಂದಾಜು? ಇದೆಲ್ಲ ಯೂಸೇಜ್ ಮೇಲೆ ನಾವು ಹೆಂಗೆ ಮೇಂಟೆನೆನ್ಸ್ ಮಾಡ್ತೀವೋ ಅದ್ರ ಮೇಲೆ ಹೋಗುತ್ತೆ. ಓಕೆ, ಫ್ಲವರ್ ವಾಸ್ ಲಕ್ಷ್ಮಿ ಮಾಡೆಲ್. ಓಕೆ ಸರ್, ಲಕ್ಷ್ಮಿ ಮಾಡೆಲ್ ಅಲ್ಲಿ ವಾಸ್ ಫ್ಲವರ್ ವಾಸ್. ಎಷ್ಟಾಗುತ್ತೆ ಇದು? ಇದೆಲ್ಲ 9 ರೂಪೀಸ್ ಗ್ರಾಮ್. 9 ರೂಪೀಸ್ಗೆ ಪರ್ ಗ್ರಾಮ್. ಓಕೆ ಸರ್. ಇದು ನಾರ್ಮಲ್ ಆಗಿ ಯೂಸ್ ಮಾಡ್ಕೋಬಹುದು ಸರ್, ಟೇಬಲ್ ಮೇಲೆ ರಿಯಲ್ ಫ್ಲವರ್ಸ್ ಹಾಕಿ ಕೂಡ ಇಡಬಹುದು. ಓಕೆ, ಏನ್ ಪ್ರಾಬ್ಲಮ್? ಒಳಗಡೆ ನೀರ್ ಹಾಕೋದ್ರಿಂದ ಕೆಲವ್ರದ್ದು ಬೋರ್ ವಾಟರ್ ಇರುತ್ತೆ, ಮತ್ತೆ ಕೆಲವ್ರದ್ದು ಫಿಲ್ಟರ್ ವಾಟರ್ ಇರುತ್ತೆ. ಒಳಗಡೆ ಕಲರ್ ಮಾತ್ರ ಇದು ಹಾಕ್ಬೋದು, ಆಚೆ ಏನಾಗೋದಿಲ್ವಾ? ಒಳಗಡೆ ನೀರ್ ಹಾಕಿದ್ರೆ ಫ್ಲವರ್ಸ್ ಹಾಕಿದ್ರೆ ಅದ್ರ ಒಂದು ಕೆಮಿಕಲ್ ಎಫೆಕ್ಟ್ ಇಂದ ಒಳಗಡೆ ಇದಾಗುತ್ತೆ, ಆಚೆ ಏನು ಆಗಲ್ಲ. ಕೂಡ ನೀವು ಫ್ಲವರ್ ವಾಸ್ ಆಗಿ ಇಟ್ಕೋಬಹುದು. ಓಕೆ, ಸೊ ಫ್ಯಾನ್ಸಿ ಕೂಡ ಇದೆ, ಅದರಲ್ಲಿ ನಿಮ್ಗೆ ರಾಧಾಕೃಷ್ಣ ಕೂಡ ಬಂದಿರುತ್ತೆ. ಇದು ಬರುತ್ತೆ 1.8 kg ಬರುತ್ತೆ. ಓಕೆ, ಸೊ ಕೆಜಿ ಮೇಲೆ ಇದು ಪ್ರೈಸ್ ಎಷ್ಟು ಪರ್ ಗ್ರಾಮ್? 9 ರೂಪೀಸ್ಗೆ ಪರ್ ಗ್ರಾಮ್. ಓಕೆ, ವೇಟ್ ಕೂಡ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ವೇಟ್ಲೆಸ್ ಏನಾದ್ರು ಮಾಡ್ಬೋದಾ ಸರ್? ಕೆಲವರಿಗೆ ಮಾಡ್ಬೋದಾ? ಯಾಕಂದ್ರೆ ಕಮ್ಮಿ ಬಜೆಟ್ ಅಲ್ಲಿ ಇದೆ, ಸೇಮ್ ಬೇಕು ಅಂತ ಇರತ್ತೆ, ಸೊ ಅದಕ್ಕೆ ಇದ್ರಲ್ಲಿ ನಿಮ್ಗೆ 5 ರೂಪೀಸ್ ಗ್ರಾಮ್ದು ಬೇಕು ಅಂದ್ರೂ ಕೂಡ ಮಾಡ್ಕೊಡ್ತೀವಿ. ಫಿನಿಶಿಂಗ್ ಡಲ್ ಇರ್ತದೆ. ನಾವು ಎಕ್ಸ್ಟ್ರಾ ಎಷ್ಟು ಪ್ಲೇಟಿಂಗ್ ಮಾಡ್ತೀವೋ ಅದ್ರ ಮೇಲೆ ರೇಟ್ ಪರ್ ಗ್ರಾಮ್ ಇನ್ಕ್ರೀಸ್ ಆಗುತ್ತೆ. ಓಕೆ ಸರ್. ಅಷ್ಟಲಕ್ಷ್ಮಿ ಫ್ಲವರ್ ಬಾಸ್ಕೆಟ್ ಚೆನ್ನಾಗಿದೆ ಅಲ್ಲ, ಓವಲ್ ಶೇಪ್ ಅಲ್ಲಿ ಬಂದಿರುತ್ತೆ ಇದು. ಓಕೆ, ಎಷ್ಟಾಗುತ್ತೆ ಸೈಜ್ ಇದು? ಪ್ಯೂರ್ ಸಿಲ್ವರ್ ಪ್ಲೇಟಿಂಗ್ ಮಾಡಿರೋದು. ಓಕೆ, ಇದರಲ್ಲಿ ನಿಮಗೆ 2 ಟೈಪ್ಸ್ ಯೂಸ್ ಮಾಡ್ಕೋಬಹುದು. ಉರ್ಲಿ ಆಗಿ ಯೂಸ್ ಮಾಡ್ಕೋಬಹುದು, ಈ ತರ ಕೂಡ ಯೂಸ್ ಮಾಡ್ಕೋಬಹುದು. ವಾವ್, ಚೆನ್ನಾಗಿದೆ ಅಲ್ಲ, ಮಲ್ಟಿ ಯೂಸ್. ಓಕೆ, ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಬೇಕು ಅಂದಾಗ ಹ್ಯಾಂಡಲ್ ಹಾಕೊಂಡ್ರೆ. ಇದರಲ್ಲಿ ಒಂದು ಸೈಜ್ ಇದೆಯಾ ಸರ್ ಇವಾಗ? ದೊಡ್ಡ ಸೈಜ್ ಇದು. ದೊಡ್ಡ ಸೈಜ್ ಎಷ್ಟಾಗುತ್ತೆ ಇದಕ್ಕೆ? ಇದು 3 kg ಬರ್ತದೆ. 3 kg ಬರುತ್ತಾ? ಓಕೆ, 9 ರೂಪೀಸ್ ಗ್ರಾಮ್. ಇದು 9 ರೂಪೀಸ್ ಪರ್ ಗ್ರಾಮ್. ಗಜಲಕ್ಷ್ಮಿ ದಿಯಾ ಅನ್ಬಿಟ್ಟು 5 ದೀಪ ಇರುತ್ತೆ. ಆನೆಗಳು ಕೂಡ ನೋಡಿ ಹೇಗೆ ಚೆನ್ನಾಗಿದೆ ಅಲ್ಲ, ಆನೆಗಳೆಲ್ಲ ಫಿನಿಶಿಂಗ್ ವೈಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇದರಲ್ಲೇ ಪ್ಲೇಟಿಂಗ್ ಎಕ್ಸ್ಟ್ರಾ ಬೇಕು ಅಂದ್ರೆ ನೀವು 12 ರೂಪೀಸ್ ಅಪ್ಗ್ರೇಡ್ ಮಾಡ್ಕೋಬಹುದು. ಓಕೆ, ಇವಾಗ ಇದು 9 ರೂಪೀಸ್. ಇದು 9 ರೂಪೀಸ್. ಓಕೆ, 12 ರೂಪೀಸ್ ತೋರಿಸ್ತೀನಿ ನಿಮಗೆ. ಓಕೆ, ಇದು 12 ರೂಪೀಸ್ ಗ್ರಾಮ್. ಓಕೆ, ಇದು ಶೈನ್ ಮೇಲೆ ಜಾಸ್ತಿ ಹೋಗುತ್ತೆ. ಇರುತ್ತೆ. ಎಕ್ಸ್ಟ್ರಾ ಪ್ಲೇಟಿಂಗ್ ಹೆಂಗ್ ಹಾಕ್ತಿವೋ ಅದ್ರ ಮೇಲೆ. ಓಕೆ, ಬೇಕು ಅಂತಂದ್ರೆ 12 ರೂಪೀಸ್ ಅಲ್ಲಿ ಮಾಡಿಸ್ಕೋಬಹುದು. ಸರ್ ಇದು ಏನು ಕಸ್ಟಮರ್ ಗೆ ಯಾವ ತರ ಕಸ್ಟಮೈಸೇಷನ್ ಕೂಡ ಮಾಡಿಸ್ಕೋಬಹುದು. ಇದ್ರಲ್ಲಿ ದೊಡ್ಡ ಸೈಜ್ ಬೇಕು ಅಂದ್ರೆ ಮಾಡಿಸ್ಬೋದು. ಓಕೆ, ಇಲ್ಲಿ ಏನಾನ ಗಾಡ್ಸ್ ಚೇಂಜ್ ಮಾಡ್ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಸೊ ನಮ್ಮ ಹತ್ರ ಏನಾದ್ರೂ ಪಿಕ್ಚರ್ ಇದ್ರೆ ಅದೇ ರೀತಿ ಮಾಡಿ ಅಂದ್ರೆ ಮಾಡ್ಕೊಡ್ತೀರಲ್ವಾ? ಕ್ಯಾಟಲಾಗ್ ಕಲೆಕ್ಷನ್ ಕೂಡ ಮಾಡ್ಕೊಡ್ತೀವಿ. ಓಕೆ ಸರ್. ಫಿನಿಶಿಂಗ್ ಸೊ ಸೇಮ್ ಅದೇ ಡಿಸೈನ್ ಅಲ್ಲಿ ಬೇಕು ಅಂದ್ರೆ ಮಾಡಿಸ್ತೀರಾ ಅದನ್ನು? ಮಾಡಿಸ್ಕೊಡ್ತೀವಿ. ಓಕೆ ಸರ್. ಓಕೆ, ಇದು ಬಂದು 5.5 ರೂಪೀಸ್ ಪರ್ ಗ್ರಾಮ್. ಓಕೆ, ಸೊ ಇದ್ರ ಫಿನಿಶಿಂಗ್ ಬಂದು ಡಲ್ ಆಗಿರುತ್ತೆ ಸ್ವಲ್ಪ ಅಲ್ವಾ? ಓಕೆ, ಸೊ ಇದು ಬಂದ್ರೆ ಆಸ್ ಎ ಸಿಲ್ವರ್ ತರ, ಸೇಮ್ ಸಿಲ್ವರ್ ಪ್ಲೇಟಿಂಗ್ ಇರೋದ್ರಿಂದ ಸಿಲ್ವರ್ ತರ ಬರುತ್ತೆ. 3 ಕ್ಯಾಟಗರೀಸ್ ನಿಮ್ ಪಕ್ಕನೇ ಇದೆ. 3 ಕ್ಯಾಟಗರೀಸ್ ಇರುತ್ತೆ ಫ್ರೆಂಡ್ಸ್. ಸುಮಾರು ಜನ ಕೇಳ್ತಾ ಇದ್ದೀರಾ ಪ್ರೈಸ್ ಏನಕ್ಕೆ ಎಕ್ಸ್ಪೆನ್ಸಿವ್ ಅಂತ ಹೇಳಿ. ಸೊ ಇವ್ರದ್ರೆ ನಿಮಗೆ ಬೇಕು ಅಂತಂದ್ರೆ 6 ರೂಪೀಸ್ದು ಇರುತ್ತೆ, ಆಮೇಲೆ 6 ರೂಪೀಸ್ದು ಇದೆ. 6 ರೂಪೀಸ್. ಓಕೆ ಸರ್. ಇದು 9 ರೂಪೀಸ್. ಓಕೆ, ಇದು 12 ರೂಪೀಸ್. 12 ರೂಪೀಸ್ ಪರ್ ಗ್ರಾಮ್. ಸೊ 3 ವೆರೈಟೀಸ್ ನಿಮ್ಮ ಹತ್ರ ಇರುತ್ತೆ. ಫಿನಿಶಿಂಗ್ ಮೇಲೆ ಪ್ರೈಸಿಂಗ್ ನಮ್ಗೆ ಯಾವ್ದು ಬೇಕೋ ಅದನ್ನ ಪಿಕ್ ಮಾಡಬಹುದು. ಯಾವುದೇ ಡಿಸೈನ್ ಕೊಡ್ಲಿ, ನಿಮ್ಗೆ ಏನ್ ಬಜೆಟ್ ಅಲ್ಲಿ ಬೇಕು, ಯಾವ್ದ್ರಲ್ಲಿ ಫಿನಿಶಿಂಗ್ ಬೇಕು, ಟಚ್ ಬೇಕು ಅದು ಮಾಡ್ಕೊಡ್ತೀವಿ. ಸೊ ಇದರಲ್ಲಿ 5 ಅವತಾರ ಇರ್ತದೆ. ಓಕೆ, ಸೊ ದಶ ಅವತಾರ, ಒಂದೊಂದು ದೀಪದಲ್ಲಿ 5 ಅವತಾರ. ಎರಡು ಪೇರೆ ತಗೋಬೇಕು ನೀವು. ದಶಾವತಾರ ತಗೋಬೇಕು ಅಂದ್ರೆ ಪೇರೆ ತಗೋಬೇಕು. ಇದ್ರಲ್ಲಿ 5 ತರ ಇರ್ತದೆ, ಇದ್ರಲ್ಲಿ 5 ತರ ಇರ್ತದೆ. ಓಕೆ ಸರ್. ಸೊ ಎರಡು ಸೇರ್ಬಿಟ್ರೆ ದಶಾವತಾರ ಆಗುತ್ತೆ. ದಶಾವತಾರ ಆಗುತ್ತೆ. ಹೀಗೆ ಪೇರು ಎಷ್ಟಾಗುತ್ತೆ ಇದು? ಇದು ನಿಮಗೆ weight into 12 ರೂಪೀಸ್. weight into 12 ರೂಪೀಸ್. 0.8 kg ಬರುತ್ತೆ. ಇದರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಇಲ್ಲಿ ಅಷ್ಟಲಕ್ಷ್ಮಿ ಮಾಡಿಸಿದ್ವಿ. ಓಕೆ, ಇಲ್ಲಿ ಮಿಡಲ್ ಮೇಲ್ಗಡೆ ಪೀಕಾಕ್. ಓಕೆ ಸರ್. ಪೀಕಾಕ್ ಕೂಡ ನೋಡಿ ನಿಮ್ಗೆ ಹೆಂಗೆ ಬೆಳ್ಳಿಯಲ್ಲಿ ಯಾವ ಮಾಡೆಲ್ ಇದೆಯೋ ಸೇಮ್ ಮಾಡೆಲ್ ಮಾಡಿದೀವಿ. ಓಕೆ, ಸೊ ಲಕ್ಷ್ಮಿ ಕೂಡ ಎಲ್ಲಾ ರೀತಿಯಾದ ಲಕ್ಷ್ಮಿ ಇದೆ ಇದರಲ್ಲಿ. 8 ಲಕ್ಷ್ಮಿ ಈ ಪೋಲಲ್ಲಿ ಇರ್ತದೆ. ಓಕೆ ಸರ್. ಟೋಟಲ್ ಆಗಿ 2 ಸೇರಿಸಿ ನೋಡಿ. ಅದ್ರಲ್ಲಿ ಬೇರೆ ತರ, ಇದ್ರಲ್ಲಿ 4 ಬೇರೆ, ಇದ್ರಲ್ಲಿ 4 ಬೇರೆ. ಇದು ಮಿಡಲ್ ಜೊತೆಗೆ ಎಲಿಫೆಂಟ್ ಕೂಡ ವಾವ್ ಚೆನ್ನಾಗಿ ಬಂದಿದೆ. ಇದು ರಿಮೂವ್ ಗಜಲಕ್ಷ್ಮಿ ವಿತ್ ಪೀಕಾಕ್. ಗಜಲಕ್ಷ್ಮಿ ವಿತ್ ಪೀಕಾಕ್ ಬರುತ್ತೆ ಎಲ್ಲದರಲ್ಲೂ. ಇದರಲ್ಲಿ ಅದರಲ್ಲಿ 5 ದೀಪ ಬರುತ್ತೆ. ಹೌದು, ಇದು 12 ರೂಪೀಸ್ ಗ್ರಾಮ್. 12 ರೂಪೀಸ್ ಪರ್ ಗ್ರಾಮ್ಗೆ. ಕೆಜಿ 200 ಗ್ರಾಮ್ಸ್ ಇದೆ. ಓಕೆ, ಅರೌಂಡ್ 15,000 ಆಗುತ್ತೆ. ಓಕೆ, ಎಷ್ಟು ಸರ್ ಇದು? 12 ರೂಪೀಸ್ ಗ್ರಾಮ್ ಮ್ಯಾಮ್. ಇದು 12 ರೂಪೀಸ್ಗೆ ಪರ್ ಗ್ರಾಮ್. ವಾವ್, ಇದರಲ್ಲಿ ಸೇಮ್ 9 ರೂಪೀಸ್ ಪ್ಲೇಟಿಂಗ್ ಮಾಡಬಹುದು. ಓಕೆ, ಸೊ ಇದರಲ್ಲಿ ಸೈಜಸ್ ಬೇಕಾದಷ್ಟು ನೀವು ಕಸ್ಟಮೈಸ್ ಮಾಡಿಕೊಡ್ತೀರಾ? ಸೈಜ್ ಮಾಡ್ತೀವಿ. ಓಕೆ ಸರ್. ಅದರಲ್ಲಿ ಚಿಕ್ಕ ಇನ್ನು ಚಿಕ್ಕ ಸೈಜ್. ಓಕೆ, 6 ಇಂಚಸ್ ಇದು? ಇದು 8 ಇಂಚಸ್. 8 ಇಂಚಸ್ ಬರುತ್ತೆ. ಓಕೆ, ಎಷ್ಟಾಗುತ್ತೆ ಇದು? ಇದು ನಿಮಗೆ 9,000 ಆಗುತ್ತೆ ಜೊತೆಗೆ. ಓಕೆ ಸರ್. ಓಕೆ, ಚೆನ್ನಾಗಿದೆ ನೋಡಿ. ಇದು ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ. 15 ಇಯರ್ಸ್ ಕಲರ್ ಹೋಗೋದಿಲ್ವಾ? ಓಕೆ, ವಾಷಬಲ್ ಡೆಕೋರೇಟಿವ್ ಪೀಸ್ ಆಗಿ ಮನೆಯಲ್ಲಿ ಡೆಕೋರೇಟಿವ್ ಪೀಸ್ ಆಗಿ ಇಟ್ಕೋಬಹುದು. ಗಣೇಶ ಹಬ್ಬ ಕೂಡ ಮಾಡಬಹುದು ಐಡಲಿಟಿ. ಓಕೆ, ಚೆನ್ನಾಗಿ. ಗಜಲಕ್ಷ್ಮಿಯಲ್ಲಿ ಶಂಕುಚಕ್ರ ದೀಪ ಈ ರೀತಿ ಕೆಳಗಡೆ ಬಂದು ಎಲಿಫೆಂಟ್ ಲೆಗ್ ಇರುತ್ತೆ.
ಸೊ ಎಲಿಫೆಂಟ್ ಫೇಸ್ ಕೂಡ ಇರುತ್ತೆ ನೋಡಿ. ಮೇಲ್ಗಡೆ ಬಂದರೆ ಗೆಜ್ಜೆ ಡೆಕೋರೇಟಿವ್ ಆಗಿ ಕೊಟ್ಟಿದ್ದಾರೆ. ಶಂಕು ಮತ್ತು ಚಕ್ರ ಎರಡು ಪೇರ್ ಬರೋದಲ್ವಾ? ಹೌದು. ಮಿಡಲಲ್ಲಿ ಬಂದರೆ ಆನೆ ಸೊಂಡಲ್ ಮೇಲೆ ದೀಪ ಎತ್ಕೊಂಡಿರೋ ರೀತಿಯಲ್ಲಿ ಡಿಸೈನ್ಸ್ ಬಂದಿದೆ, ಚೆನ್ನಾಗಿದೆ. ಪೂಜಾ ಸೆಟ್ ನೀವು ಒಂದು ಪ್ಲೇಟ್ ಇರ್ತದೆ. ಹೌದು ಸರ್. ಮತ್ತೆ ಒಂದು ಕುಂಕುಮದ ಬಟ್ಲಿ ಇರುತ್ತೆ, ಬನಾನಾ ಟ್ರೀ. ಬೇಡ ಅನ್ನೋ ಟೈಮಲ್ಲಿ ನೀವು ಇದು ಮಾಡಿ ಇಡ್ಬೋದು, ಆ ರೀತಿ ಮಾಡಿಸಿ ಇಡ್ಬೋದಾ? ಮಾಡಿಸಿ ಇಡ್ಬೋದು. ಸಿಂಗಲ್ ಕೂಡ ತಗೋಬೋದಾ ಎಲೆಗಳು? ಎಲೆಗಳು ಸಿಂಗಲ್ ತಗೋಬಹುದು. 400 rupees. ಜಸ್ಟ್ 400 rupees. ಓಕೆ. ಎಲ್ಲ ಹೊಸದಾಗಿ ಮಾಡಿಸಿದೀವಿ. ಓಕೆ. ಇದು ಪೀಸ್ ರೇಟ್ ಬರುತ್ತೆ ಎಷ್ಟು? 2200. ಸೈಜಸ್ 4 or 5 ಸರ್? ಇದು 4.5 inches ಬರುತ್ತೆ. ಓಕೆ. ಇದರಲ್ಲಿ ಸೈಜಸ್ ವೆರೈಟೀಸ್ ಇದೆ, ಬೇರೆ ಬೇರೆ ವೆರೈಟೀಸ್ ಅಪ್ ಟು ರೇಟ್ ಹೋಗುತ್ತೆ. ಓಕೆ. ಇದೆಲ್ಲ 2200, ಇದು 2800. ಇದು 2800 rupees. ಲಕ್ಷ್ಮಿದು. ಓಕೆ. ವಾವ್, ಇದು ಕೂಡ ಯೂನಿಕ್ ಆಗಿದೆಲ್ಲ, ಸಮಥಿಂಗ್ ಡಿಫ್ರೆಂಟ್ ಬೇಕನ್ನೋರಿಗೆ ಈ ರೀತಿ ತಗೊಳ್ಬೋದು ನೋಡಿ. ಇದು ಎಷ್ಟಾಗ್ಬೋದು ಸರ್? 2200 ಪೀಸ್ ರೇಟ್. 2200. ಓಕೆ. ಬೆಲ್ಲಲ್ಲಿ ಹನುಮಾನ್ ಇರೋದು ಇದೆ ನೋಡಿ, ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಆಂಟಿಕ್ ಪೀಸು. ಇದು ಎಷ್ಟಾಗುತ್ತೆ ಸರ್? ಇದು 2000. ಹೌದು. ಗ್ರಾಮು ಬರೀ ಚೊಂಬು ಮಾತ್ರ ನಿಮಗೆ 12 rupees ಗ್ರಾಮು. ಮಿಕ್ಕಿದೆಲ್ಲ 9 rupees ಗ್ರಾಮು. ಬೆಲ್ ಚಂಬು ಏನು ಸ್ಪೆಷಲ್ ಸರ್ ಅದು? ಪ್ಲೇಟಿಂಗ್, ಸ್ಪೆಷಲ್ ಪ್ಲೇಟಿಂಗ್ ಅದು. ಓಕೆ. ಸೊ ಇದರಲ್ಲೂ ಬೆಲ್ ಬರುತ್ತಾ? ಬೆಲ್ ಬರುತ್ತೆ. ಎರಡು ಬೌಲ್ಗಳು ಪೀಸ್ ರೇಟ್. ಮಿಕ್ಕಿದೆಲ್ಲ 9 rupees ಗ್ರಾಮು. ಓಕೆ. ಉರುಳಿ, ದೊಡ್ಡ ಉರುಳಿ ಇದೆ. ದೊಡ್ಡ ಉರುಳಿ 14 inches ಉರುಳಿ ಇದೆ. ಓಕೆ ಸರ್. ಎಷ್ಟಾಗುತ್ತೆ ಅಂದರೆ ಫುಲ್ ಸೆಟ್ಗೆ? ಫುಲ್ ಸೆಟ್ ನಿಮಗೆ 3 kgs ಬರುತ್ತೆ. 3 kgs? 3 kg. ಓಕೆ. ಹಾಕೊಳ್ಳೋಕ್ಕೆ ಬಟ್ಲುಗಳು 4 ಬಟ್ಲು. ಇದು ನೋಡಿ ಅಷ್ಟಲಕ್ಷ್ಮಿ ಚೊಂಬು. ಓಕೆ ಸರ್. 12 rupees ಗ್ರಾಮ್ ಅಷ್ಟಲಕ್ಷ್ಮಿ ಚೊಂಬು. ಚೆನ್ನಾಗಿದೆ, ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ? ಮತ್ತೆ ಎಲೆ ಎಷ್ಟು ಬರುತ್ತೆ ಸರ್ weight? ಇದು 380 grams ಅಷ್ಟೇ. ಅರೌಂಡ್ ನಿಮಗೆ 5000 ಒಳಗೆ ಬರುತ್ತೆ. ಒಳಗಡೆ ಬರುತ್ತೆ. ಓಕೆ. ಸೊ ಇದರಲ್ಲಿ ಒಂದು ಉರುಳಿ ಕೊಟ್ಟಿದ್ದೀರಾ, 4 ಬೌಲ್ಗಳು. ಇದಕ್ಕೆ ಎಷ್ಟಾಗುತ್ತೆ ಒಂದು ಸೆಟ್ಗೆ? ಇದೆಲ್ಲ 9 rupees ಗ್ರಾಮ್. 9 rupeesಗೆ ಗ್ರಾಮ್. ಸೆಂಟ್ರಲ್ ಲಕ್ಷ್ಮಿನೂ ಬರುತ್ತೆ, ಗಣೇಶನೂ ಬರುತ್ತೆ. ಓಕೆ. ಸೆಂಟ್ರಲ್ ನಿಮಗೆ ಲಕ್ಷ್ಮಿನೂ ಬರುತ್ತೆ, ಗಣೇಶನೂ ಬರುತ್ತೆ. ಮತ್ತೆ ಕೆಳಗಡೆ ಬೆಲ್ಸ್ ಇದೆ. ಬೆಲ್ಸ್ ಮಾಡಿದ್ದೀರಲ್ಲ, ಬೆಲ್ಸ್ ಇದೆ, ಚೆನ್ನಾಗಿದೆ. ಸೊ ಇದರಲ್ಲಿ ಸೈಜಸ್ 1 ಸೈಜಸ್ ಸರ್? 2 sizes ಇದೆ. ಓಕೆ. ಎಷ್ಟಾಗುತ್ತೆ ಇದೆಲ್ಲ? ಇದೆಲ್ಲ 12 rupees ಗ್ರಾಮ್. 12 rupeesಗೆ ಪರ್ ಗ್ರಾಮ್. ಸೈಜಸ್ ಇದೆ. 9 rupees ಗ್ರಾಮ್. ಇದು 9 rupeesಗೆ ಪರ್ ಗ್ರಾಮ್. ಇದು 12 rupees ಗ್ರಾಮ್. ಇದು 9 rupees ಗ್ರಾಮ್. ಓಕೆ. ಆ ಥರ. ಸೊ ಈ ರೀತಿ ಗಣೇಶನಲ್ಲಿ ಬೇರೆ ಬೇರೆ ಡಿಸೈನ್ಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಓಕೆ. ಇದು ಪೀಠ. ಇದು ಬಂದ್ಬಿಟ್ಟು ನಿಮಗೆ 4 rupees ಗ್ರಾಮ್. ಓಕೆ. ಇದಾ? 4 rupees ಗ್ರಾಮ್. ಇದು ಓಕೆ. ಮೆಟಲ್ ಪ್ಲೇಟಿಂಗ್, ಮೆಟಲ್ ಮೇಲೆ ಪ್ಲೇಟಿಂಗ್ ಇದು. ಓಕೆ. ಅದರಲ್ಲಿ ಬೇರೆ ಬೇರೆ ತಗೋಬಹುದು. ಬೇರೆ ಬೇರೆ ತಗೋಬಹುದು. ಅದು ಚೆನ್ನಾಗಿದೆ ಇದು ಕೂಡ. ಓಕೆ. ಇದು ಸಿಂಹಾಸನ. ಇದು ಓಕೆ. 3 steps ಬರುತ್ತೆ. ಓಕೆ. ಇದು ರಿಮೂವಬಲ್, ನಿಮ್ಗೆ ಏನು ಫಿಕ್ಸೆಡ್ ಏನಿರಲ್ಲ. ಇದು ದಶಾವತಾರ ದೀಪ. ಓಕೆ. ನಾವು ಏನು ಇದು ಬಂದು ಪೀಸ್ ರೇಟ್ ಬರುತ್ತೆ ಮ್ಯಾಮ್. ಇದು 1 piece ಬಂದು 2200 ಆಗುತ್ತೆ. ಓಕೆ. ಓಕೆ. 1 piece. ಆ ಫಿನಿಶಿಂಗ್ ಕೂಡ ನೀವು ನೋಡ್ಬೋದು. ರಿಯಲ್ ಇದರಲ್ಲಿ ಏನು ಫಿನಿಶಿಂಗ್ ಇರುತ್ತೆ ಪ್ಯೂರ್ ಸಿಲ್ವರ್ ಅಲ್ಲಿ, ಅದೇ ರೀತಿ ವರ್ಕ್ಮನ್ಶಿಪ್ ಕೂಡ ಇರುತ್ತೆ. ಓಕೆ. ಸೊ ಆ ರೀತಿ ಬೇರೆ ಬೇರೆ ನೀವು ಎಷ್ಟು ದಶಾವತಾರಗಳಿರತ್ತಾ? 10 ದೀಪ ಬರ್ತದೆ. ಈ ತರ 10 ದೀಪ ಬರುತ್ತೆ. 10 ಅವತಾರಗಳು ಬರುತ್ತೆ. ಅವತಾರಗಳು ಕೂಡ ಇದರಲ್ಲಿ ಇರುತ್ತೆ. ತೋರಿಸ್ತೀನಿ, 10 ತೋರಿಸ್ತೀನಿ ನಿಮ್ಗೆ. ಓಕೆ. ಇದು ವಾಮನ ಅವತಾರ, ನರಸಿಂಹನ ಅವತಾರ. ನೆಕ್ಸ್ಟ್ ಅದೇನು ಸರ್? ಇದು ವರಹ ಅವತಾರ. ಇದು ಟಾಟಾಯಿಸ್ದು ಓಕೆ ಅವತಾರ. ಇದು ಕೃಷ್ಣನ ಅವತಾರದಲ್ಲಿ. ಓಕೆ. ಇದು ನರಸಿಂಹ ಅವತಾರ, ಪರಶುರಾಮಂದು, ನರಸಿಂಹಂದು. ಇದು ಫಿಶ್ ಅವತಾರ. ಓಕೆ. ಆಮೇಲೆ ಇದ್ರ ಟೋಟಲ್ ನಿಮಗೆ ದಶ ಅವತಾರಗಳು. 10 ದೀಪಗಳಿರುತ್ತೆ. ಒಂದು ದೀಪ ಬಂದು ನಿಮಗೆ 2200 ಆಗುತ್ತೆ. ಓಕೆ. ಮತ್ತೆ ಸಪರೇಟ್ ಆಗಿ ತಗೋಬಹುದು. ನಿಮಗೆ ಸೆಟ್ ಬೇಕಂದ್ರೆ ಸೆಟ್ ತಗೋಬಹುದು. ವಿತ್ ಅರೇಂಜ್ ನೀವು ಏನು ಸೈಜ್ ಬೇಕು ಅಂದ್ರೆ ನಾವೀಗ ಅರೇಂಜ್ ಮಾಡಿದ್ರೆ ನಿಮ್ಗೆ ಏನು ಸೈಜ್ ಬೇಕಂದ್ರೆ ಆ ಸೈಜ್ ಮಾಡಿಸಿ ಕೊಡ್ತೀರಾ. ಓಕೆ ಸರ್. ಇದು ನಿಮಗೆ 15x10 ಇದೆ. ಹಿಂಗ ಅಗಲ 10 ಇದೆ. ಓಕೆ. ಎಷ್ಟಾಗುತ್ತೆ ಇದಕ್ಕೆ? ಇದು 3 kg ಬರುತ್ತೆ ಮ್ಯಾಮ್. 3 kg ಬರುತ್ತೆ. 12 rupees ಗ್ರಾಮ್ ಇವೆಲ್ಲ. ಓಕೆ. ಶಂಕು ಚಕ್ರ ದೀಪಗಳು ಇದರಲ್ಲಿ ಬೇರೆ ಬೇರೆ ವೆರೈಟೀಸ್ ಬರುತ್ತೆ. ಸೊ ಇದಕ್ಕೆ ನೋಡಿದ್ರೆ ನೀವು ಎಲಿಫೆಂಟ್ ಫೇಸ್ ವಿತ್ ಲೆಗ್ ಎಲ್ಲ ಬಂದಿರುತ್ತೆ. ಇದಕ್ಕೆ ಮಾಡಿದ್ರೆ ಚಿಕ್ಕದಾಗಿ ಓನ್ಲಿ ಎಲಿಫೆಂಟ್ ಗಣೇಶಂದ ಇದು ಫೇಸ್ ಬಂದು. ಓಕೆ. ಓಕೆ. ಗಣೇಶನ್ ಫೇಸ್ ಬಂದಿರುತ್ತೆ ನೋಡಿ. ಸೊ ಡಿಫ್ರೆಂಟ್ ಡಿಸೈನ್ಸ್ ಬೇಕಂದ್ರೂ ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಹಾಗೆ ಕಸ್ಟಮೈಸ್ ಸರ್ವಿಸ್ ಕೂಡ ಮಾಡಿ ಕ್ಯಾಟಲಾಗ್ ಅಲ್ಲಿ ಯಾವ ಕಲೆಕ್ಷನ್ ಕೊಡ್ತಿರೋ ಬೆಳ್ಳಿದು ಇದನ್ನ ನಾವು ಮಾಡ್ಕೊಡ್ತೀವಿ. ಏನ್ ಸೈಜ್ ಬೇಕು ಅಂದ್ರೆ ಆ ಸೈಜ್ ಮಾಡ್ಕೊಡ್ತೀರಲ್ವಾ? 30 days ಇಂದ 60 days ಆಗುತ್ತೆ. ಓಕೆ ಸರ್. ಟೈಮ್ ಕೊಟ್ರೆ ಮಾಡ್ಕೊಡ್ತೀರಾ? ಓಕೆ. ಆಸ್ ಅ ಸಿಲ್ವರ್ ತರ ಏನ್ ಬೇಕಾದ್ರೂ ಸಿಲ್ವರ್ ಅಲ್ಲಿ ಏನಿರುತ್ತೋ ಅದನ್ನ ಮಾಡ್ಕೊಡ್ತೀವಿ. ಓಕೆ. ವಿತ್ ಇದ್ರ ಜೊತೆಗೆ ಬೇಕಾದ್ರೂ ಮಾಡ್ತೀರಾ? ಅದು ಇಲ್ಲ ವಿತೌಟ್ ಕೂಡ ಮಾಡಬಹುದು. ಇದು ರಿಮೂವಬಲ್. ಓಕೆ. ಓಕೆ. ರಿಮೂವ್ ಮಾಡ್ಕೋಬಹುದು. ಓಕೆ. ಲಕ್ಷ್ಮಿ ದೀಪ. ಇದು ಕುಬೇರ ಲಕ್ಷ್ಮಿ ದೀಪ. ಇದೆಲ್ಲ ಪೀಸ್ ರೇಟ್ಸ್ ಬರುತ್ತೆ ನಿಮಗೆ. ಓಕೆ. 2500. 2500. 500. ಓಕೆ ಸರ್.
ಕುಬೇರ್ ಲಕ್ಷ್ಮಿದು. ಅದ್ರಲ್ಲೇ ನೆಕ್ಸ್ಟ್ ನಿಮಗೆ ಗಜಲಕ್ಷ್ಮಿ ಬರ್ತದೆ. ಗಜಲಕ್ಷ್ಮಿ ಸೈಜ್ ಎರಡು ಸೇಮ್ ಅಲ್ವಾ? ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಬೇಸ್ಡ್ ಆನ್ ಇದು ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಡಿಸೈನ್ ಮೇಲೆ. ಇದು ಬಂದು 3000 ಆಗುತ್ತೆ ನಿಮಗೆ. ಓಕೆ ಸರ್. ಅದು ನೆಕ್ಸ್ಟ್ ಬಾಲಾಜಿ ಲಕ್ಷ್ಮಿ ದೀಪ ವಿತ್ ಆನೆಗಳಿರುತ್ತೆ. ಬಾಲಾಜಿ ಮತ್ತೆ ಲಕ್ಷ್ಮಿ ಇದು 3500 ಆಗುತ್ತೆ. ಸಮಥಿಂಗ್ ಡಿಫ್ರೆಂಟ್ ಆಗಿದೆಲ್ಲ, ಚೆನ್ನಾಗಿದೆ ಇದು ಕೂಡ. ಚಿಕ್ಕ ಚಿಕ್ಕ ಐಡಲ್ಸ್ ಇಟ್ಕೊಳ್ಳೋದಕ್ಕೆ ಮಾಡಿರೋದು. ಓಕೆ. ವಿತ್ ಗಜಲಕ್ಷ್ಮಿ ಇರ್ತದೆ ಮತ್ತೆ ಪೀಕಾಕ್ ಎಂಗ್ರೇವಿಂಗ್ ಆಗಿದೆ. ಓಕೆ. ಪ್ಯೂರ್ ಸಿಲ್ವರ್ ಪ್ಲೇಟಿಂಗ್. ಸಿಂಹಾಸನ ಬಂದ್ಬಿಟ್ಟು 12 ರೂಪೀಸ್ ಗ್ರಾಮು. ಇದೆಲ್ಲ ನಿಮಗೆ ಪೀಸ್ ರೇಟ್ ಬರುತ್ತೆ. ಐಡಲ್ ಈ ಸಿಂಹಾಸನ ತಗೊಳ್ಳೋದ್ರೆ ಫ್ರೀ ಕೊಡ್ತಾ ಇದೀವಿ. ಓಕೆ, ಫ್ರೀ ಆಗಿ ಗಿಫ್ಟ್ ಆಗಿ ಕೊಡ್ತಾ ಇದ್ದೀರಾ. ಓಕೆ. ಬಾಲಾಜಿ ಐಡಲ್, ಗಜಲಕ್ಷ್ಮಿ, ಬಾಲಾಜಿ ದೀಪ, ತಿರ್ಗಾ ಅಲ್ಲಿ ಚಕ್ರ, ಇನ್ನ 5 ಅವತಾರ ರಿಮೈನಿಂಗ್ ವಿಷ್ಣು ಎತ್ತಿರ 5 ಅವತಾರನು ಇದ್ರಲ್ಲಿ ಇದೆ. ಸೊ ಕಂಪ್ಲೀಟ್ ಆಗಿ ಈ ತರ ಸೆಟ್ ತಗೊಳ್ಳೋರು ತಗೋಬಹುದು. ಸಿಂಗಲ್ ಆಗಿ ಏನೇನ್ ಬೇಕು ಅಂದ್ರೂ ತಗೋಬಹುದು ಅವ್ರವ್ರ ಬಜೆಟ್ ಮೇಲೆ. ಸ್ಟಾರ್ಟಿಂಗ್ ಫ್ರಮ್ ಎಷ್ಟರಿಂದ ಇರುತ್ತೆ ನಿಮ್ಮ ಹತ್ರ ಆಂಟಿಕ್ ಪೀಸ್ಗಳಲ್ಲಿ? ಆಂಟಿಕ್ ಪೀಸ್ ಅಲ್ಲಿ ನಮ್ಮ ಹತ್ರ 5 ರೂಪೀಸ್ ಗ್ರಾಮ್ ಇಂದ ಅಪ್ ಟು 12 ರೂಪೀಸ್ 15 ರೂಪೀಸ್ ವರ್ಗುನು ಗ್ರಾಮ್ ಅಲ್ಲಿ ಇರುತ್ತೆ. ಚಿಕ್ಕ ಪೀಸ್ಗಳಂದ್ರೆ ಎಷ್ಟು ರೂಪೀಸ್ ಅಲ್ಲಿ ಸಿಗಬಹುದು? ಪೀಸ್ ಎಲ್ಲ ನಮಗೆ ಬೆಲ್ಸು, ದೀಪ, ಕಾಮಾಕ್ಷಿ ದೀಪ ಎಲ್ಲ ಪೀಸ್ ರೇಟ್ 2500 ಸ್ಟಾರ್ಟ್ಸ್ ಫ್ರಮ್. ಓಕೆ. ಕಾಪರ್ ಕೋಟೆಡ್ ಎಲಿಫೆಂಟ್ಸ್ ವಿತ್ ಕಪ್ ಇರುತ್ತೆ. ಇದು ನಿಮಗೆ 1200 ಪೇರ್ ಸ್ಟಾರ್ಟಿಂಗ್ ಸೈಜ್. ಓಕೆ ಸರ್. ಇದರಲ್ಲಿ 2400 ವರ್ಗೂ 3 ಸೈಜಸ್ ಇದೆ. ಪೇರ್ 2400 ವರ್ಗೂ ಇದೆ. ಇದು ಸ್ಟಾರ್ಟಿಂಗ್ ಸೈಜ್ 5 ಇಂಚಸ್ ಬರುತ್ತೆ. ಇದೆಲ್ಲ ಕಪ್ ಆಗೋದಿಲ್ವಾ? ಏನಾಗಲ್ಲ, ಬಟ್ 2 ಇಯರ್ಸ್ 3 ಇಯರ್ಸ್ ಗಿಫ್ಟಿಂಗ್ ಐಟಮ್ ಇದೆ. ಗಿಫ್ಟಿಂಗ್ ಐಟಮ್. ಬಟ್ ಇದು ಪ್ಯೂರ್ ಆಂಟಿಕ್ ಅಲ್ವಾ? ಪ್ಯೂರ್ ಆಂಟಿಕ್ ಅಲ್ಲ, ಕಾಪರ್ ಕೋಟೆಡ್. ಇದು ಕಾಪರ್ ಕೋಟೆಡ್. ಓಕೆ. ಅಲ್ಯೂಮಿನಿಯಂ ಮೇಲೆ ಪ್ಲೇಟಿಂಗ್ ಮಾಡಿರ್ತಾರೆ. ಓಕೆ ಸರ್. ನೆಕ್ಸ್ಟ್ ಇದು ಇಂಪೋರ್ಟೆಡ್ ಇದು ಆಂಟಿಕ್ ಜರ್ಮನ್ ಸಿಲ್ವರ್ ಟ್ರೇ. ಆಂಟಿಕ್ ಜರ್ಮನ್ ಸಿಲ್ವರ್ ಟ್ರೇ ಇರುತ್ತೆ. ಫಿಶ್ ಡಿಸೈನ್ ಹ್ಯಾಂಡಲ್ಸ್ ಮಾಡಿಸಿದೀವಿ. ಫಿಶ್ ಡಿಸೈನ್ ಹ್ಯಾಂಡಲ್ ಅಲ್ಲಿ. ಓಕೆ, ಚೆನ್ನಾಗಿ ಕೊಟ್ಟಿದ್ದೀರಾ. 9 ರೂಪೀಸ್ ಗ್ರಾಮ್ ಇದು. ಓಕೆ ಸರ್. ಇದರಲ್ಲಿ ಸೈಜಸ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಚಿಕ್ಕ ಸೈಜ್ ಬೇಕಾದ್ರೂ ಮಾಡ್ಕೊಡ್ತೀರಾ? ವೆಡ್ಡಿಂಗ್ ತಾಂಬೂಲ ಕೊಡೋದಕ್ಕೆ ಟ್ರೇಸ್. ಚೆನ್ನಾಗಿದೆ ಇದು ಡಿಸೈನ್ಸ್ ಅಲ್ಲಿ. ಸೆಟ್ ನಿಮಗೆ 2500. ಓಕೆ. ಫುಲ್ ಸೆಟ್ ಆಫ್ 3 ಬರ್ತದೆ. ಮೆಟಲ್ ಮೇಲೆ ಪೇಂಟಿಂಗ್ ಇದು. ಓಕೆ. ಸೊ ಇದರಲ್ಲಿ ಸಿಂಗಲ್ ಏನು ಕೊಡ್ತೀರಾ ಅಥವಾ ಸಿಂಗಲ್ ಕೊಡ್ತೀವಿ? ಕೊಡ್ತೀರಲ್ವಾ? ಓಕೆ. ಕಂಪ್ಲೀಟ್ ಸೆಟ್ ಬಂದ್ರೆ 2850. ಓಕೆ. ಇವೆಲ್ಲ ನಿಮಗೆ ಲಿಮಿಟೆಡ್ ಎಡಿಷನ್ 1 or 2 ಪೀಸಸ್ ಸಿಗುತ್ತೆ. ಸೇಮ್ ಅಲ್ಲಿ ನಿಮ್ಗೆ 5 ಪೀಸ್ 6 ಪೀಸ್ ಬೇಕು ಅಂದ್ರೆ ಸಿಗಲ್ಲ. ವ್ಯಾಕ್ಸ್ ಮೇಲೆ ಇದು ಪ್ಯೂರ್ ಸಿಲ್ವರ್ ಪ್ಲೇಟಿಂಗ್. ವರ್ಕ್ಮನ್ಶಿಪ್ ಕೂಡ ನೀವು ನೋಡ್ಬೋದು. ಇವೆಲ್ಲ ಪೀಸ್ ರೇಟ್ಸ್ ಬರುತ್ತೆ. 15,000 ಮೇಲೆ ಸ್ಟಾರ್ಟಿಂಗ್ ರೇಂಜಸ್ ಇರ್ತದೆ. ಒಂದೇ ಸೈಜ್. ಓಕೆ. ಮಾಸ್ಟರ್ ಪೀಸ್ ಇದು. ಓಕೆ. ಕಾಟನ್ಪೇಟೆಯಲ್ಲಿ ಇರುವಂಥ ಸಿಲ್ವರ್ ಗಿಫ್ಟ್ಗೆ ಹೇಗೆ ಹೋಗೋದಂದರೆ ನೋಡೋಣ. ಮೆಜೆಸ್ಟಿಕ್ನ ಮೆಟ್ರೋ ಸ್ಟೇಷನಲ್ಲಿ ಎ ಸೈಡಲ್ಲಿ ಎಕ್ಸಿಟಲ್ಲಿ ಹೋಗಿ. ಸೊ ಎ ಸೈಡಲ್ಲಿ ಎಕ್ಸಿಟ್ ಬಂದರೆ ನಿಮಗೆ ಮುಂದೆ ಬಂದರೆ ಸ್ವಲ್ಪ ಅಲ್ಲಿ ಶ್ರೀಕೃಷ್ಣ ಲಾಡ್ಜ್ ಅಂತೇಳಿ ಕಾಣಿಸುತ್ತೆ ಫ್ರೆಂಡ್ಸ್. ಶ್ರೀಕೃಷ್ಣ ಲಾಡ್ಜಿನ ಪಕ್ಕದ ರೋಡ್ ಏನಿರುತ್ತೆ ಕಾಟನ್ಪೇಟೆ ಮೇನ್ ರೋಡ್ ಇರುತ್ತೆ. ಇಲ್ಲಿ ಆಟೋಗಳೆಲ್ಲ ನಿಮಗೆ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಸೊ ಹೀಗೆ ಸ್ಟ್ರೈಟಾಗಿ ಹೋಗಬೇಕು. ಒಂದೇ ಮೇನ್ ರೋಡ್ ಇರುತ್ತೆ. ಅರೌಂಡ್ 1 ಕಿಲೋಮೀಟರ್ ಅಷ್ಟು ದೂರ ಇರುತ್ತೆ. ಹಾಗೆ ಸ್ಟ್ರೈಟ್ ಮೇನ್ ರೋಡ್ ಬರುತ್ತೆ. ಇಲ್ಲಿ ನಿಮಗೆ ಒಂದು ಪ್ರೇಮ ಬಾರ್ ಅಂತೇಳಿ ಬರುತ್ತೆ ಫ್ರೆಂಡ್ಸ್. ಇದ್ರ ಪಕ್ಕದಲ್ಲಿ ಒಂದು ನಿಮಗೆ ವಿಜಯ್ ರಾಜ್ ಅಂತೇಳಿ ಒಂದು ಬಿಲ್ಡಿಂಗ್ ಕೂಡ ಬರುತ್ತೆ ನೋಡಿ. ಎಕ್ಸಾಕ್ಟ್ ಅದರ ಆಪೋಸಿಟಲ್ಲಿ ಒಂದು ಟ್ರಾನ್ಸ್ಮಿಟರ್ ಇದೆ. ಟ್ರಾನ್ಸ್ಮಿಟರ್ನ ಪಕ್ಕದ ರೋಡ್ ಇರುತ್ತೆ ಫ್ರೆಂಡ್ಸ್. ಸ್ಟ್ರೈಟ್ ಆಗಿ ಹೋಗಿ ಫಸ್ಟ್ ಲೆಫ್ಟ್ ತಗೊಳ್ಳಿ. ಅದಾದಮೇಲೆ ಫಸ್ಟ್ ರೈಟ್ ಇರುತ್ತೆ. ತುಂಬ ಈಸಿಯಾಗಿ ನೀವು ರೀಚ್ ಆಗ್ಬೋದು. ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಗೂಗಲ್ ಮ್ಯಾಪಿನ ಲಿಂಕ್ ಕೂಡ ನಿಮ್ಮ ಜೊತೆ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ಸೊ ನಾನಿಲ್ಲಿ ಫಸ್ಟ್ ಲೆಫ್ಟ್ ತೊಗೊಂಡು ಆಮೇಲೆ ರೈಟ್ ತೊಗೊಂಡಿದ್ದೀನಿ. ಎದುರುಗಡೆನೇ ನಿಮಗೆ ಸಿಲ್ವರ್ ಗಿಫ್ಟ್ರಿ ಅವರ ಗೋಡೌನ್ ಕೂಡ ಕಾಣಿಸ್ತಾ ಇದೆ.